ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನಾನು ಇಂದಿನ ವೀಡಿಯೋದಲ್ಲಿ ಬಂದು ಆ್ಯನ್ಕೈಲೋಸ್ಟೋಮಾ ಡ್ಯುಯೋಡೆನಲೆ ಬಗ್ಗೆ ಹಾಕಿದ್ದೆ. ಯಾರ್ಯಾರಿಗೆ ಆ ವಿಡಿಯೋ ಇನ್ನೂ ಅಪ್ಡೇಟ್ ಆಗಿಲ್ಲ, ಆ ವಿಡಿಯೋ ನೋಡೋರು ನಾನು ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ಟ್ರಿಚುರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನೇನಂತ ಕರೀತಾರಪ್ಪ ಅಂದರೆ ಪಿಪ್ ವಾರ್ಮ್ ಅಂತ ಕರೀತಾರೆ. ಈಸ್ ಆಲ್ಸೋ ಅ ಸಾಯಿಲ್ ಟ್ರಾನ್ಸ್ಮಿಟೆಡ್ ಎಲಿಮೆಂಟ್ ಆಗಿದೆ ಇದು. ಆಸ್ಕ್ಯಾರಿಸ್ ಆ್ಯಂಡ್ ಟ್ರಿಚುರೀಸ್ ಆರ್ ಫ್ರೀಕ್ವೆಂಟ್ಲಿ ಅಬ್ಸರ್ವ್ಡ್ ಆ್ಯಸ್ ಅಕರಿಂಗ್ ಟುಗೆದರ್. ಆಸ್ಕ್ಯಾರಿಸು ಮತ್ತು ಟ್ರಿಚುರಸ್ಸು ಎರಡು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಮಣ್ಣಲ್ಲಿ. ಟ್ರಿಚುರಸ್ is also notable for its small size compared with Ascaris lumbricoides. lumbricoides ಜೊತೆ ಕಂಪೇರ್ ಮಾಡಿದಾಗ ಇದೆ ಇಟ್ಸ್ ಸ್ಮಾಲ್ ಸೈಜಿಂದ ಅದು ನಮಗೆ ಗೊತ್ತಾಗುತ್ತೆ. ಮಯಾರಿಯನ್ based on the arrangement of somatic muscles in across section where cells are small, numerous and closely packed in a narrow zone. ಇದೆಲ್ಲ ಏನಾಗಿದೆಪ್ಪ ಅಂದರೆ ಕ್ರಾಸ್ ಆಗಿ ಸೆಕ್ಷನ್ ಆಗಿರುತ್ತೆ ಅದ್ರ ಮಸಲ್ಸು, ಮತ್ತು ನ್ಯಾರೋ ಝೋನಲ್ಲಿ ಅದು ಫುಲ್ ಪ್ಯಾಕ್ ಆಗಿರುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ದ ಮೇಲ್ ವಾರ್ಮ್ ಮೆಷರ್ಸ್. ಈ ಮೇಲ್ ವಾರ್ಮ್ ಎಷ್ಟು ಉದ್ದ ಇರುತ್ತಪ್ಪ ಅಂದರೆ 30 to 45 millimeter, ಸ್ಲೈಟ್ಲಿ ಶಾರ್ಟರ್ ದೆನ್ ಫೀಮೇಲ್ಗಿಂತ ಚಿಕ್ಕದಾಗಿರುತ್ತೆ. ದ ಫೀಮೇಲ್ ವಾರ್ಮ್ ಬಂದುಬಿಟ್ಟು 35 to 50ವರೆಗೂ ಇರುತ್ತೆ, ಲಾಂಗ್ ಇರುತ್ತೆ. ದ ಫೀಮೇಲ್ ಹ್ಯಾಸ್ ಅ ಬ್ಲಂಟ್ಲಿ ರೌಂಡೆಡ್ ಪೋಸ್ಟೀರಿಯರ್ ಎಂಡ್ ಇರುತ್ತೆ. The male has a coiled posterior with a single spicule and retractile sheath. ಇದು ಬಂದು ಕಾಯಿಲ್ ಆಗಿರುತ್ತೆ. ಅದ್ರ ಇಮೇಜ್ ನಾನು ಇವಾಗ ಇಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಬೋತ್ ವಾರ್ಮ್ಸ್ ಹ್ಯಾವ್ ಅ ಅಟೆನ್ಯೂಯೇಟೆಡ್ ಆಂಟೀರಿಯರ್ ಥರ್ಡ್ ಫಿಫ್ತ್ traversed by a narrow esophagus resembling a string of beads, and the robust posterior 2/5 contain the intestine and a single set of reproductive organs. ಇದರಲ್ಲಿ ಸಿಂಗಲ್ ಸೆಟ್ ಆಫ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ. ಫೀಮೇಲ್ ವಾರ್ಮ್ ಇಸ್ ಅಬೌಟ್ ಆಗಲೇ ಹೇಳ್ದಾಗೆ 35 to 50 ಮೈಕ್ರೋಮೀಟರ್ ಇರುತ್ತೆ. ಅದನ್ನು ನೀವು ನೋಡ್ಬೋದು. ಫೀಮೇಲ್ ಲಾಂಗ್ ಇರುತ್ತೆ. ಮೇಲ್ ಏನಾಗಿರುತ್ತಪ್ಪ ಅಂದರೆ ಕಾಯಿಲ್ ಆಗಿರುತ್ತೆ. ನೀವು ಇಲ್ಲಿ ಇಮೇಜಲ್ಲಿ ನೋಡ್ಬೋದು. ಇದರ ಲೆಂತ್ ಬಂದುಬಿಟ್ಟು 30 to 45, 35 to 50 ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಇದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ಇದ್ರ ಎಗ್ಸ್ನ ಇಟ್ಬಿಟ್ಟು ಅದನ್ನೇನೋ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಈಗ ಇಲ್ಲಿ ನೋಡ್ಬೋದು ನೋಡಿ, ದಟ್ ಈಸ್ ಅ ಇಮೇಜ್. ಇದು ಬಂದುಬಿಟ್ಟು ಇದು ಕೂಡ ಇಮೇಜ್, ಬಟ್ ಇದು ರಿಯಲ್ ಇಮೇಜ್. ಪೋಸ್ಟರ್ ಪಾರ್ಟ್ ಆಫ್ ಮೇಲ್ ಟ್ರಿಚುರಾರಿಸ್, ಫೀಮೇಲ್ ಟ್ರಿಚುರಾ ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ನೋಡ್ಬೋದು. ಸ್ಟ್ರಿಂಗ್ ಟೈಪ್ ಇರುತ್ತೆ. A female lays approximately 3000 to 10,000 eggs per day. ಅದು ಲೇ ಮಾಡುತ್ತೆ. ಮತ್ತು ದ ಎಗ್ಸ್ ಅಪ್ರಾಕ್ಸಿಮೇಟ್ಲಿ ಮೆಷರ್ಸ್ ಅಬೌಟ್ 50 to 54 ಮೈಕ್ರೋಮೀಟರ್ ಇರುತ್ತೆ. ಇಟ್ ಈಸ್ ಲೆಮನ್ ಶೇಪ್ಡ್ ವಿತ್ ಅ ಪ್ಲಗ್ ಲೈಕ್ ಟ್ರಾನ್ಸ್ಲೂಸೆಂಟ್ ಪೋಲಾರ್ ಪ್ರಾಮಿನೆನ್ಸ್ ಇರುತ್ತೆ. ಸೊ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ಸೊ ಇಲ್ಲೆಲ್ಲ ಒಂಥರ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಫರ್ಟಿಲೈಸ್ಡ್ ಎಗ್ಸ್ ಆರ್ ಅನ್ಸೆಗ್ಮೆಂಟೆಡ್ ಆಗಿರುತ್ತೆ. ಅಟ್ ಓವಿ ಪೊಸಿಷನ್ ಆ್ಯಂಡ್ ಎಂಬ್ರಾಯನಿಕ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಹೋಸ್ಟ್. ಹೊರಗಡೆನೆ ಎಂಬ್ರಾಯನಿಕ್ ಡೆವಲಪ್ಮೆಂಟ್ ಆಗುತ್ತೆ, ಪ್ಲೇಸ್ ಔಟ್ಸೈಡ್ ಆಗಿರುತ್ತೆ ಅದು. ಕಂಪೇರ್ ಟು ಆಸ್ಕ್ಯಾರಿಸ್ ಎಗ್ಸ್, ಟ್ರಿಚುರಾ ಎಗ್ಸ್ ಇನ್ ಸಾಯಿಲ್ ಆರ್ ಮೋರ್ ಸಸೆಪ್ಟಬಲ್ ಟು ಡೆಸಿಕೇಶನ್. ಇದು ಡೆಸಿಕೇಶನ್ ಅಂದರೆ ಏನಿಲ್ಲ, ವಾಟರ್ ಲಾಸ್ ಆಗುತ್ತೆ. ಅದೇನಾಗುತ್ತೆ, ಒಡೆದೋಗುತ್ತೆ. ಅದೇನು ಎಗ್ಸ್ ಇರುತ್ತೋ ಅದೆಲ್ಲ ಅಲ್ಲಿ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಆಸ್ಕ್ಯಾರಿಸ್ಗೆ ಕಂಪೇರ್ ಮಾಡಿದ್ರೆ ಟ್ರಿಚುರಸ್ ಎಗ್ ತುಂಬ ಸೆನ್ಸಿಟಿವ್ ಇರುತ್ತೆ. ಮತ್ತು ಎಗ್ಸ್ನ ನೋಡ್ಬೋದು ನೀವು, ಅದು ಲೆಮನ್ ಶೇಪ್ ಇರುತ್ತೆ. ಒಂದು ಕಡೆ ಎರಡು ಕಡೆಯೂ ಪ್ಲಗ್ ಥರ ಇರುತ್ತೆ. ಪೋಲಾರ್ ಪ್ರಾಮಿನೆನ್ಸ್ 50 to 54 ಮೈಕ್ರೋಮೀಟರ್ ನೋಡೋದಕ್ಕೆ ಸಿಗುತ್ತೆ. ಇದು ಬಂದು ಎಗ್ಸ್ದಾಯಿತು. ಇವಾಗ ಲೈಫ್ ಸೈಕಲ್ ನೋಡೋಣ. ಈಗ ಲೈಫ್ ಸೈಕಲ್ ಯಾವ ಥರ ಆಗುತ್ತಪ್ಪ ಅಂದರೆ ಟ್ರಿಚುರಸ್ ವಾರ್ಮ್ ಇನ್ಹ್ಯಾಬಿಟ್ ದಿ ಲಾರ್ಜ್ ಇಂಟೆಸ್ಟೈನ್. ಈಗ ಒಂದು ಹೋಸ್ಟ್ ಒಳಗೆ ಹೋಯ್ತು ಅಂದಾಗ ಅದು ಲಾರ್ಜ್ ಇಂಟೆಸ್ಟೈನ್ನ ಮನೆ ಮಾಡ್ಕೊಳ್ಳುತ್ತೆ. ಆಫ್ಟರ್ ಅಲ್ಲಿ ಕಾಪ್ಯುಲೇಷನ್ ಅಂದರೆ ಅಲ್ಲಿ ಏನಾಗುತ್ತೆ, ಕಾಪ್ಯುಲೇಷನ್ ಅಂದರೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ, ಮೇಟಿಂಗ್ ಅಂತಲೇ ಹೇಳ್ಬೋದು. ದ ಫೀಮೇಲ್ ವಾರ್ಮ್ ಲೇಸ್ ಎಗ್ಸ್. ಅದೆಲ್ಲ ಆದಮೇಲೆ ಅದೇನು ಮಾಡುತ್ತೆ, ಲೇಯಿಂಗ್ ಆಫ್ ಎಗ್ಸ್ ಮಾಡುತ್ತೆ, ವಿಚ್ ಆರ್ ಪಾಸ್ಡ್ ಔಟ್ ವಿತ್ ಫೀಸಸ್. ಆ ಲಾರ್ಜ್ ಇಂಟೆಸ್ಟೈನಲ್ಲಿ ಅದು ಎಗ್ಸ್ನ
ಲೇ ಮಾಡಿದ್ಮೇಲೆ ಅದೇನಾಗುತ್ತೆ ಪೀಸಸಲ್ಲಿ ಪಾಸ್ ಔಟ್ ಆಗುತ್ತೆ ಆ್ಯಂಡ್ ಡೆಪಾಸಿಟೆಡ್ ಇನ್ ದಿ ಸಾಯಿಲ್. ಅದೇನಾಗುತ್ತೆ ಸಾಯಿಲಲ್ಲಿ ಅದು ಡೆಪಾಸಿಟ್ ಆಗುತ್ತೆ. ಅಂಡರ್ ಫೇವರಬಲ್ ಕಂಡೀಷನ್ ದ ಎಗ್ಸ್ ಡೆವಲಪ್ ಆ್ಯಂಡ್ ಬಿಕಮ್ ಎಂಬ್ರಯೋನೇಟೆಡ್ ವಿತ್ 2 to 3 ವೀಕ್ಸಲ್ಲಿ ಅದು ಎಂಬ್ರಯೋನೇಟ್ ಆಗುತ್ತೆ. ಇಟ್ಸ್ swallowed. The infective embryonated eggs go to small intestine, undergo a 4 larval stages to become an adult worm. ಇದೇನಾಗುತ್ತೆ ಫೀಸಸಿಂದ ಹೊರಗೆ ಬಂದಮೇಲೆ ಸಾಯಿಲಲ್ಲಿರುತ್ತೆ, ಅದೇನಾದರೂ ತಿಂದಾಗ ಏನಾಗುತ್ತೆ ಅದೋಗಿ ತಿರ್ಗಾ ಸ್ಮಾಲ್ ಇಂಟೆಸ್ಟೈನಲ್ಲಿ ಕೂರುತ್ತೆ. ಅದು ಏನು 2 to 3 ವೀಕ್ಸಲ್ಲಿ ಎಂಬ್ರಯೋನೇಟ್ ಆಗುತ್ತೆ. ಅದಾದಮೇಲೆ ಅದು ಒಳಗೆ ಹೋದಾಗ ನಮಗೆ ಏನಪ್ಪ ಮಾಡುತ್ತೆ ಅಂದರೆ 4 ಸ್ಟೇಜಸಲ್ಲಿ ಲಾರ್ವಲ್ ಸ್ಟೇಜಸಲ್ಲಿ ಅದೇನಾಗುತ್ತೆ ಅಡಲ್ಟ್ ವಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಅನ್ಲೈಕ್ ಆಸ್ಕ್ಯಾರಿಸ್ ಥರನೇ ದೇರ್ ಈಸ್ ನೋ ಹಾರ್ಟ್ ಲಂಗ್ ಮೈಗ್ರೇಷನ್. ಅದರಲ್ಲಿ ಏನು ಹಾರ್ಟ್ಗೆ ಹೋಗೋದು ಮತ್ತು ಲಂಗ್ಸ್ಗೆ ಹೋಗೋದು ಏನು ಕೂಡ ಮೈಗ್ರೇಷನ್ ಆಗೋದಿಲ್ಲ. ಅದೇ ಲೈಫ್ ಸೈಕಲ್ನ ಇಲ್ಲಿ ನೀವು ನೋಡ್ಬೋದು. ಬೇಕು ಅಂದರೆ ಇದ್ರದ್ದು ನಾನು ನಿಮಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದ್ರದ್ದೊಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಈಗ ಪೆಥೋಜೆನಿಸಿಸ್ ಆ್ಯಂಡ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ನ ನೋಡೋದಾದರೆ ದ ಆ್ಯಂಟೀರಿಯರ್ ಪೋರ್ಷನ್ ಆಫ್ ದಿ ವಾರ್ಮ್ ವಿಚ್ ಈಸ್ ಎಂಬೆಡೆಡ್ ಇನ್ ದಿ ಮ್ಯೂಕೋಸಾ ಕಾಸಸ್ ಅ ಪೆಥಿಕಿಯಲ್ ಹಿಮೋರೇಜಸ್ ವಿಚ್ ಮೇ ಪ್ರಿಡಿಪೋಸ್ ಟು ಆಂಬೆಡಿಕ್ ಡೈಸೆಂಟ್ರಿ ಭೇದಿ ಸ್ಟಾರ್ಟ್ ಆಗುತ್ತೆ. The mucosa is hypermic and edematous. Enterohagia is common and there may be a rectal propolis. The lumen may be filled with worms. Lumen ಏನಾಗುತ್ತಪ್ಪ ಅಂದರೆ ವಾರ್ಮ್ಸಿಂದ ಫಿಲ್ ಆಗಿಬಿಡುತ್ತೆ ಆ್ಯಂಡ್ ಇರಿಟೇಷನ್ ಆ್ಯಂಡ್ ಇನ್ಫ್ಲಮೇಷನ್ ಆಗಿ ಮೇ ಲೀಡ್ ಟು ಅಪೆಂಡೈಟಿಸ್ ಆರ್ ಗ್ರ್ಯಾನ್ಯುಲೋಮಾಸ್ಗೆ ಅದು ಟ್ರಾನ್ಸ್ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. Infection with over 5,000 triturous eggs per gram of feces are usually symptomatic. 5,000 eggs ಬಂದುಬಿಟ್ಟು ಫೀಸಿಸಲ್ಲಿ ತುಂಬ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತೆ. ಆ ಥರ ದೋಸ್ ವಿತ್ ಮೋರ್ ದೆನ್ 20,000 per gram of feces ಆಫನ್ ಡೆವಲಪ್ ಅ ಸಿವಿಯರ್ ಡಯೇರಿಯಾ ಆ್ಯಂಡ್ ಡೈಸೆಂಟ್ರಿಕ್ ಸಿಂಡ್ರೋಮ್ನ ಕಾಸ್ ಮಾಡುತ್ತೆ. ಲೈಟ್ ಇನ್ಫೆಕ್ಷನ್ಸ್ ಯೂಶಲಿ ಅಸಿಂಪ್ಟಮ್ಯಾಟಿಕ್ ಇರ್ಬೋದು ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಪ್ಯಾರಾಸೈಟ್ ಈಸ್ ಡಿಸ್ಕವರ್ಡ್ ಇನ್ ಸ್ಟೂಲ್ ಎಕ್ಸಾಮಿನೇಷನಲ್ಲಿ ಪ್ಯಾರಾಸೈಟ್ ಇದೆಯಾ ಇಲ್ವಾ, ಅದು ಎಗ್ಸ್ ಇದ್ದಾವಾ ಇಲ್ವಾ ಅಂತ ಕಂಡುಹಿಡ್ಕೋಬೇಕಾಗತ್ತೆ. ಇನ್ ಹೆವಿಲಿ ಪ್ಯಾರಾಸೈಟೈಸ್ಡ್ ಇಂಡಿವಿಜುವಲ್ಸ್ ವಾರ್ಮ್ ಮೇ ಬಿ ಫೌಂಡ್ ಥ್ರೂಔಟ್ ದಿ ಕೋಲನ್ ಆ್ಯಂಡ್ ರೆಕ್ಟಮಲ್ಲೂ ಕೂಡ ವಾರ್ಮ್ಸು ಕಾಣಿಸ್ಕೊಳ್ತವೆ. ಹೆವಿ ಕ್ರೋನಿಕ್ ಟ್ರಿಚುರಿಸ್ ಆರ್ ಆಫನ್ ಮಾರ್ಕ್ಡ್ ಬೈ ಫ್ರೀಕ್ವೆಂಟ್ ಬ್ಲಡ್ ಸ್ಟ್ರೀಕ್ ಡಯೇರಿಯಲ್ ಸ್ಟೂಲ್ ಆಗುತ್ತೆ. ಅಬ್ಡಾಮಿನಲ್ ಪೇನ್ ಆ್ಯಂಡ್ ಟೆಂಡರ್ನೆಸ್, ನಾಸಿಯಾ, ವಾಮಿಟಿಕ್, ಅನೆಮಿಯಾ ಕೂಡ ಅವರು ಅನೆಮಿಕ್ ಆಗಿಬಿಡ್ತಾರೆ, ವೆಯ್ಟ್ ಲಾಸ್ ಆಗ್ತಾರೆ. ಇದಿಷ್ಟು ಆಗುತ್ತೆ. ಮೇಯ್ನಾಗಿ ಡಯೇರಿಯಲ್ ಸ್ಟೂಲ್ ಯಾವ ಥರ ಅಂದರೆ ಬ್ಲಡಿ ಡಯೇರಿಯಲ್ ಸ್ಟೂಲ್ ಆಗುತ್ತೆ. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು ಫ್ರೆಂಡ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದರಿಂದ ನನಗೆ ಹೆಲ್ಪ್ ಆಗುತ್ತೆ. ಈಗ ಡಯಾಗ್ನೋಸಿಸ್ನ ನೋಡೋದಾದರೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಇಸ್ ಪಾಸಿಬಲ್ ಒನ್ಲಿ ಇನ್ ಹೆವಿ ಕ್ರೋನಿಕ್ ಟ್ರಿಚುರಿಸ್ ಇನ್ಫೆಕ್ಷನ್. ಇವಾಗ ಡಯಾಗ್ನೋಸಿಸ್ ಮಾಡಬೇಕು ಅಂದರೆ ಯಾವಾಗ ಹೆವಿಯಾಗಿ ಕ್ರೋನಿಕ್ ಇನ್ಫೆಕ್ಷನ್ ಇದ್ದಾಗ ಮಾತ್ರ ನಾವು ಕಂಡುಹಿಡಿಯೋದಕ್ಕಾಗೋದು. ಇನ್ನು ಲೈಟ್ ಇನ್ಫೆಕ್ಷನ್ಸಲ್ಲಿ ಏನಾಗುತ್ತಪ್ಪ ಅಂದರೆ ವೆಲ್ ಸಿಂಪ್ಟಮ್ಸ್ ಆರ್ ಆಬ್ಸೆಂಟ್ ಆಗಿರುತ್ತೆ. ಲೈಟಾಗಿ ಇನ್ಫೆಕ್ಷನ್ ಆಗಿತ್ತು ಅಂದರೆ ಏನು ಸಿಂಪ್ಟಮ್ಸ್ ಇರಲ್ಲ. ಆಗ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಇಸ್ ಎಸೆನ್ಷಿಯಲ್. ಆವಾಗ ಅದು ತುಂಬ ಇಂಪಾರ್ಟೆಂಟ್. ಯಾವುದಪ್ಪ ಅಂದರೆ ಲ್ಯಾಬ್ ಡಯಾಗ್ನೋಸಿಸು. ಈಗ ಡೈರೆಕ್ಟ್ ಫೀಕಲ್ ಸ್ಮಿಯರ್ ಮಾಡ್ತಾರೆ, DFS ವಿತ್ ಅ ಡ್ರಾಪ್ ಆಫ್ ಸಲೈನಲ್ಲಿ ಹಾಕಿ ಆ ಫೀಕಲ್ ಏನು ಮ್ಯಾಟರ್ ಇರುತ್ತೋ ಅದನ್ನು ಸ್ಮಿಯರ್ ಮಾಡ್ಕೊತಾರೆ. ಕ್ಯಾಟೋ ಥಿಕ್ ಸ್ಮಿಯರ್ ಮೆಥಡ್ ಮಾಡ್ತಾರೆ. ಹೈಲಿ ರೆಕಮೆಂಡೆಡ್ ಇನ್ ಡಯಾಗ್ನೋಸಿಸ್ ಆಫ್ ಟ್ರಿಚುರಿಸಿಸ್. Kato CATS technique used for eggs counting to determine a cure rate, egg reduction rate and intensity of infection. Acid ether, formalin ether method, Kato cellophane as well as Kato CATS are simpler and low cost. ಸಿಂಪಲ್ ಆಗಿರುತ್ತೆ ಮತ್ತು ಲೋ ಕಾಸ್ಟ್ ಆಗಿರುತ್ತೆ. ಇದಿಷ್ಟು ಮೆಥಡ್ಸ್ನ ಯೂಸ್ ಮಾಡಿಕೊಂಡೆ ಕಂಡುಹಿಡಿಯೋದು. ಈಗ ಅದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಆಲ್ಬೆಂಡಜೋಲ್. ಇದೆಲ್ಲ ಎಲಿಮೆಂಟ್ಸ್ಗೆ ಏನಪ್ಪ ಅಂದರೆ ಜಂತುಳು ಥರನೇ ಎಲ್ಲ ವಾರ್ಮ್ಸೂ ಇರುತ್ತೆ. ಆ ಎಲ್ಲ ವಾರ್ಮ್ಸು ಸಾಯಬೇಕು ಅಂದರೆ ಆಲ್ಬೆಂಡಜೋಲ್ ಅಂತ ತಿಂಗಳಿಗೊಂದೊಂದು ತೊಗೋಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಿರಪ್ಸ್ನ ಕೊಡ್ತಾರೆ. ಈಗ ಕಾಲೇಜಸ್ ಸ್ಕೂಲ್ಸಲ್ಲಿ ಏನಪ್ಪ ಮಾಡ್ತಾರೆ, ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಸಿಂದ ಬಂದುಬಿಟ್ಟು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಮೆಬೆಂಡಜೋಲ್ ತೊಗೋಬೇಕು. Ivermectin is a combination of albendazole. Egg reduction rate, cure rates, reinfection rate and egg count should be determined. Pre and post treatment ಕೂಡ ಆಗಬೇಕು. Contraindication for albendazole is pregnancy.
ಮತ್ತು ಕಾಂಟ್ರಾ ಇಂಡಿಕೇಶನ್ ಫಾರ್ ಮೆಬೆಂಡಜೋಲ್ ಆರ್ ಹೈಪರ್ ಸೆನ್ಸಿಟಿವಿಟಿ ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿ. ಇದಿಷ್ಟು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ಪ್ರಿವೆನ್ಷನ್ ಯಾವ ಥರ ಮಾಡ್ಬೋದು ಅಂತ ನೋಡೋಣ. As treatment may be indicated, ID infection rates are higher than 50%. Infection in highly endemic areas may be prevented by treatment of infected individuals. ಒಬ್ಬರೊಬ್ಬರನ್ನೇ ಟ್ರೀಟ್ ಮಾಡೋದ್ರಿಂದ ಸ್ಯಾನಿಟರಿ ಡಿಸ್ಪೋಸಲ್ ಆಫ್ ಹ್ಯೂಮನ್ ಫೀಸಸ್ ಬೈ ಕನ್ಸ್ಟ್ರಕ್ಷನ್ ಆಫ್ ಟಾಯ್ಲೆಟ್ಸ್, ವಾಶಿಂಗ್ of hands with soaps and water before meal, health education on sanitation and personal hygiene, washing and scaling of uncooked vegetables, especially night soils, is used as a fertilizers. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸಾಯಿಲ್ ಎಲ್ಲೆಲ್ಲಿರುತ್ತೋ ಇವಾಗ ನೀವು ಹೋಗಿರ್ತೀರ, ನಿಮ್ಗೆ ಗೊತ್ತಿರಲ್ಲ, ಬಟ್ ಆದ್ರೂ ಕೈ ವಾಶ್ ಮಾಡಿ ತಿನ್ನಬೇಕು, ಕಾಲು ವಾಶ್ ಮಾಡ್ಕೊಂಡು ಬರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.